श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधास्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ಮಾನಸಿಕ ರೋಗವೇ ನಿನ್ನ ತಪ್ಪು ಜೀವನದ ಕಾರಣ. ಅದೇ ಎಲ್ಲ ಕೆಟ್ಟದ್ದಕ್ಕೆ, ಪಾಪ ದ್ವೇಷಕ್ಕೆ ಕಾರಣ. ಆದ್ದರಿಂದ ನೀನು ನಿನ್ನ ಮನಸ್ಸನ್ನು ಹರಳೋಪಾದಿಯಲ್ಲಿ ಶುಭ್ರವಾಗಿಡಬೇಕು. ಹೆಚ್ಚು ಆಹಾರ ಸೇವನೆ, ಅಶುದ್ಧತೆ, ಹೆಚ್ಚು ಔಷಧಿ ತೆಗೆದುಕೊಳ್ಳುವುದು, ಮೋಹ ಎಲ್ಲವೂ ಹಿಂದಿನ ಜನ್ಮದ ಪಾಪದ ಫಲ. ಸರಿಯಾದ ಆಹಾರ, ಭಾವನೆ, ವಚನ, ಶುದ್ಧ ಕ್ರಿಯೆ ಎಲ್ಲವೂ ಆರೋಗ್ಯವನ್ನು ನೀಡುವ ದಾರಿಗಳು. ಆದ್ದರಿಂದ ನೀನು ನಿನ್ನ ಮನಸ್ಸನ್ನು ಕೇಂದ್ರೀಕರಿಸಬಹುದು. ಹಸಿವು ಇಂಗಿಸಲು ಶುದ್ಧವಾದ ಆಹಾರವನ್ನು ತಿನ್ನು. ಬೆಲೆ ಬಾಳುವ ವಸ್ತ್ರ ಬೇಡ. ಯಾವಾಗಲೂ ಬಿಳಿ ವಸ್ತ್ರ ಉಡು. ಅದು ಸಾತ್ವಿಕ ಗುಣ ನೀಡುತ್ತದೆ. ಎಲ್ಲ ದೇಹವು ಪ್ರಕೃತಿಯ ಪಂಚಭೂತಗಳನ್ನೊಳಗೊಂಡ ದೇಹ. ಅವುಗಳನ್ನು ಸಮತೋಲನದಲ್ಲಿಡುವುದೇ ಆರೋಗ್ಯದ ಗುಟ್ಟು. ಅದನ್ನು ಸಮತೋಲನದ ಆಹಾರ ಸೇವನೆಯಿಂದ ಮಾತ್ರ ಸಾಧ್ಯ. ಆಗ ನಿನ್ನ ದೇಹವು ಆರೋಗ್ಯ ಮತ್ತು ಶಕ್ತಿಯಿಂದ ಹೊಳೆಯುತ್ತದೆ. ಸ್ಥಿರ ಮನಸ್ಸಿನಿಂದ ಇರು. ಚಂಚಲ ಮನಸ್ಸನ್ನು ಬಿಗಿ ಹಿಡಿಯುವುದೇ ನಿನ್ನ ಸಾಧನೆಯ ಹೆಚ್ಚು ಭಾಗ. ಎಲ್ಲ ತರಹ ಆಸೆ, ಆಕಾಂಕ್ಷೆ, ಅಹಂ ಮನೋಭಾವವು ಹೇಳಲಾರದಂತಹದು. ಅಹಂಕಾರ ವೃತ್ತ ವಿಷಜಂತುಗಳ ಬೆಳವಣಿಗೆಗೆ ಸಾಧನ. ಧ್ಯಾನಾವಸ್ಥೆಯಲ್ಲಿದ್ದಾಗ ನಿನ್ನ ಮನಸ್ಸನ್ನು ಆತ್ಮದಲ್ಲಿರಿಸಲು ಅದನ್ನು ಪಕ್ವ ಮಾಡಬೇಕು. ಮನಸ್ಸು ಭೂತಗಳ ಯಂತ್ರಾಗಾರ. ಅದನ್ನು ಆತ್ಮದ ಹತ್ತಿರ ತರಬೇಕು. ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೋ. ಆಗ ನಿನಗೆ ದೃಢತೆ ಬರುತ್ತದೆ. ಮನಸ್ಸನ್ನು ಗೆಲ್ಲುವುದು ಪ್ರಪಂಚವನ್ನು ಗೆಲ್ಲುವುದಕ್ಕಿಂತ ಶ್ರೇಷ್ಠತಮ. ಯಾವುದು ಸ್ಥಿತ, ನಿತ್ಯ ಮತ್ತು ದೀರ್ಘ ಎಂದು ತಿಳಿ. ಶುದ್ಧ ಆತ್ಮ ಅಮರ. ಮನಸ್ಸನ್ನು ಎಲ್ಲ ಆಸೆಗಳಿಂದ ಹೊರತು ಮಾಡು. ಚಂಚಲ ಮನಸ್ಸನ್ನು ಬಿಗಿ ಹಿಡಿ. ಆಗ ನಿನಗೆ ಶಾಂತಿ, ಸಂತೋಷ, ದಯೆ, ಶಕ್ತಿ ದೊರಕುತ್ತದೆ. ಶಾಂತಿಯೇ ಶಕ್ತಿ, ಮೋಹವಲ್ಲ. ಮನಸ್ಸು ಮನುಷ್ಯನನ್ನು ಸಂತನಾಗಿಸಬಹುದು, ರಾಕ್ಷಸನನ್ನಾಗಿಸಬಹುದು. ಚಿತ್ರವು ಗತಕಾಲದ ಗುರುತು. ಅದು ಸ್ವಪ್ನಾವಸ್ಥೆಯಲ್ಲಿ ಅಲೆದಾಡುತ್ತದೆ. ಮನಸ್ಸಿನ ಭಾವನೆಗಳಿಗೆ ಉದಾಸೀನನಾಗಿರು. ಅಪ್ರಯೋಜಕ ಭಾವನೆಗಳನ್ನು ದೂರ ಮಾಡು. ನಿನ್ನ ಏಕಾಗ್ರತೆಯನ್ನು ಹೃದಯದ ಹಿಡಿತದಲ್ಲಿಡು. ಅದು ನಿನ್ನನ್ನು ಗಾಢ ಧ್ಯಾನಕ್ಕೆ ಕೊಂಡೊಯ್ದು ನಿನ್ನ ನಿಜವಾದ ಆತ್ಮವನ್ನು ಅರಿಯುವೆ. ಇಂದ್ರಿಯಗಳಲ್ಲಿ ಅಲೆದಾಡುತ್ತಿರುವ ಮನಸ್ಸನ್ನು ಏಕೀಭವಿಸಿ ಅದನ್ನು ತಡೆ ಹಿಡಿಯುವುದರಿಂದ ಏಕತೆ, ಆರ್ಥತೆ ತಿಳಿಯುತ್ತದೆ. ಮಾನವ ಮಾನವನ ಶತ್ರುವಲ್ಲ. ಅವನು ದೇವರ ರೂಪ. ದೈವಿಕ ಪ್ರಜ್ಞೆಯಲ್ಲಿ ಗುಲಾಮ ಮನೋಭಾವವಿಲ್ಲದೆ ಸ್ವೇಚ್ಛೆಯಾಗಿರಬೇಕಾದರೆ ಶಾಂತಿ ಮತ್ತು ಧೈರ್ಯವಾದ ಜೀವನ ಅಗತ್ಯ. ನಿರಂತರವೂ ಧ್ಯಾನ ಮಾಡಲು ಹೆಜ್ಜೆ ಹಾಕು. ಈ ಭೌತಿಕ ಶರೀರವನ್ನು ಹೊಂದಿರುವ ಶುದ್ಧಾತ್ಮವೇ ನೀನು ಎಂದು ತಿಳಿ. ನಿನ್ನ ದೇಹ ವಿಶ್ರಾಂತಿ ಗುಹೆ. ಅದನ್ನು ಒಂದು ದಿನ ಬಿಡಲೇಬೇಕು. ಅದಕ್ಕೆ ಮೊದಲೇ ಆನಂದದ ಸ್ಥಿತಿ ತಲುಪು. ಶಾಂತಿ ಮತ್ತು ಆಂತರಿಕ ಮೌನ, ಆಧ್ಯಾತ್ಮಿಕ ಧ್ಯಾನ ಅವಶ್ಯಕ. ಚಂಚಲರಹಿತವಾದ ಮನಸ್ಸನ್ನು ಆತ್ಮದಲ್ಲಿರಿಸುವುದೇ ನಿಜವಾದ ಮೌನ. ಆತ್ಮವು ಉಚ್ಚತಮ ಶಕ್ತಿಯನ್ನು ಆಲಂಗಿಸುವುದೇ ಮೌನ. ಆತ್ಮವು ಧ್ಯಾನದಲ್ಲಿ ಉಚ್ಚತಮ ಶಕ್ತಿಯನ್ನು ಆಲಂಗಿಸಿದಾಗ ಅದು ಆತ್ಮ ಸಂತೋಷದಲ್ಲಿ ಮುಳುಗುತ್ತದೆ. ತಡೆಯಿಲ್ಲದ ಧ್ಯಾನದಿಂದ ಶುದ್ಧ ಶಕ್ತಿ ಅನುಭವವಾಗುತ್ತದೆ. ಅದರ ಇರುವಿಕೆಯಿಂದ ಅನಂತ ಆನಂದ, ವಿಶ್ವಶಕ್ತಿ ಹರಿಯುತ್ತದೆ. ಆ ಶಕ್ತಿಯು ದೇವರ ಜ್ಯೋತಿಯನ್ನು ತೋರಿಸುತ್ತದೆ. ಜೈ ಸಾಯಿರಾಮ್.